ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ಪಂಜಾಬಿ ಸ್ಟೈಲಲ್ಲಿ ಬಿಳಿ ರಾಜ್ಮದ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡುವ. ರೈಸ್ ಜೊತೆ ಸೂಪರ್ ಆಗಿರುವಂತಹ ರೆಸಿಪಿ. ಇನ್ಯಾಕೆ ತಡ, ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಇಲ್ಲಿ 1 ಬೌಲ್ನಷ್ಟು ರಾಜ್ಮವನ್ನು ನಾನು 6 ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಂಡಿದ್ದೇನೆ. ತುಂಬಾ ಸಾಫ್ಟ್ ಆಗ್ತದೆ. ನಂತರ ಅದನ್ನು ಪ್ರೆಷರ್ ಕುಕ್ಕರಲ್ಲಿ ಹಾಕಿಕೊಂಡು 1 ಏಲಕ್ಕಿ, 1 ತುಂಡು ಚಕ್ಕೆ, 2 ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು 2 ವಿಸಿಲ್ ತೆಗೆದುಕೊಳ್ಳುವ. ಅಂದರೆ ಓವರ್ನೈಟ್ ನೆನೆಸಿಟ್ಕೊಂಡಿದ್ದೇನೆ ಅಷ್ಟೇ ಸ್ನೇಹಿತರೆ. 2 ವಿಸಿಲ್ ಬೆಂದ ನಂತರ ಈ ಥರ ರೆಡಿಯಾಗಿದೆ ಇದು. ಒಂದು ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಕರಿಬೇವು, 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಟ್ರಾನ್ಸ್ಲೂಸೆಂಟ್ ಆಗುವವರೆಗೆ ಹುರ್ಕೊಂಡು ನಂತರ ಅದಕ್ಕೆ 1 ಟೊಮೆಟೊ ಹಣ್ಣಿನ ಪ್ಯೂರಿಯನ್ನು ಹಾಕ್ಕೊಳ್ಳುವ. ಹಸಿಯಾದ ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನುಣ್ಣಗೆ ರುಬ್ಕೊಂಡಂಥದ್ದು. ಕೈ ಆಡಿಸ್ತಾ ಇರಬೇಕು, ತಳ ಹಿಡಿಯುವ ಚಾನ್ಸಸ್ ಇರ್ತದೆ ಸ್ನೇಹಿತರೆ. ಹಾಗಾಗಿ ಹಸಿ ವಾಸನೆ ಹೋಗುವವರೆಗೆ ಕೈ ಆಡಿಸೋದು ಅಗತ್ಯ. ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಸಣ್ಣಗೊಂದು ಮಿಕ್ಸ್. ಅದ್ಭುತವಾದ ರೆಸಿಪಿ, ಪಂಜಾಬಿ ಸ್ಟೈಲಲ್ಲಿ ರಾಜ್ಮಾ ಚಾವಲ್ ಅಂತಾರಲ್ಲ ಆ ರೆಸಿಪಿ ಇದು. ಚಿಟಿಕೆಯಷ್ಟು ಅರಶಿನ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಕೊತ್ತಂಬರಿ ಬೀಜ ಅಥವಾ ಜೀರಿಗೆ ಬೀಜ ಇದ್ದರೆ ಅದನ್ನು ಸಹ ಪೌಡರ್ ಇದ್ದರೆ ಹಾಕ್ಕೊಳ್ಬಹುದು. ಎಸ್, ಸರಿಯಾಗಿ ಮಸಾಲವು ಮಿಕ್ಸ್ ಆಗಿದೆ. ಅರ್ಧ ಟೇಬಲ್ ಸ್ಪೂನಷ್ಟು ಇಂಗಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆಯ ಅರೋಮವನ್ನು ಕೊಡ್ತದೆ, ಹಾಗಾಗಿ ಇಂಗಿನ ಪೌಡರನ್ನು ಹಾಕ್ಕೊಳ್ಳುವಂಥದ್ದು. ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಬಂದಿದೆ. ಈಗ ಸುಮಾರು 4 ರಿಂದ 5 ನಿಮಿಷ ಕೈ ಆಡಿಸ್ತಾ ಇದ್ದೇನೆ. ಈಗ ಬೇಯಿಸಿಟ್ಟಂತಹ ರಾಜ್ಮವನ್ನು ನೀರು ಸಹಿತವಾಗಿ ಪ್ಯಾನಿಗೆ ಹಾಕ್ಕೊಳ್ಳುವ. ಸಣ್ಣಗೊಂದು ಮಿಕ್ಸ್. ಚೆನ್ನಾಗಿ ಇದು ಕುದಿ ಬರಲಿ. ಮಸಾಲೆ ಎಲ್ಲ ಮಿಕ್ಸ್ ಆಗಿ ರಾಜ್ಮಾ ಅರೋಮ್ಯಾಟಿಕ್ ಆಗ್ತಾ ಬರ್ತದೆ. ಉಪ್ಪನ್ನು ನೋಡಿಕೊಂಡು ಈ ಟೈಮಲ್ಲಿ ಹಾಕ್ಕೊಳ್ಳಿ. ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ರುಚಿಯಾದ ಪಂಜಾಬಿ ಸ್ಟೈಲ್ ಡಾಬಾ ಮಸಾಲ ರೆಡಿಯಾಗಿದೆ. ಡಾಬಾ ಸ್ಟೈಲಲ್ಲಿ, ಪಂಜಾಬಿ ಸ್ಟೈಲ್ನಲ್ಲಿ ರಾಜ್ಮಾ ಮಸಾಲ ಇದು. ರೋಟಿ ಜೊತೆಗೂ ತುಂಬಾ ಚೆನ್ನಾಗಿರ್ತದೆ. ಸೊ ಈ ಪೂರ್ತಿ ವಿಡಿಯೋ ನೋಡಿದ ನಂತರ ನೀವು ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.